ನಮಸ್ತೆ, ನಾನು ನಿಮ್ಮ ಚೈತನ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯ ಗೌಡ 1225. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ನಾವು ಈ ವೀಕೆಂಡ್ಗೆ ಬ್ಯಾಂಗ್ಳೂರ್ ಕಡೆ ಹೊರಡೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀರಿ. ಯಾವ ಪ್ಲೇಸ್ಗೆ ಹೋಗ್ತಿದ್ದೀರಿ ಅಂತ ಹೇಳ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮಕ್ಕಳೆಲ್ಲ ಫುಲ್ ಜೋಶಾಗಿದ್ದಾರೆ ಹೊರಗಡೆ ಹೋಗೋಣ ಅಂತ. ಹಾಗೆ ನಮ್ಮ ಪುಟಾಣಿ ಸಹ ಫುಲ್ ರೆಡಿಯಾಗಿ ಕಾರಲ್ಲಿ ಬಂದು ಕೂತು ಬಿಟ್ಟಿದ್ದಾರೆ ಹೋಗೋದಕ್ಕೆ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಆ್ಯಕ್ಚುಲಿ ನಾನಿವತ್ತು ಪ್ಲ್ಯಾನ್ ಮಾಡಿರೋದು ಬಂದು ಇಸ್ಕಾನ್ಗೆ ಹೋಗೋಣ ಬ್ಯಾಂಗ್ಳೂರಲ್ಲಿ ಅಂತ. ಇಸ್ಕಾನ್ ಟೆಂಪಲ್ ನಮಗೆ ಒಂಥರ ರೆಗ್ಯುಲರ್ ಸ್ಪಾಟ್ ಆಗಿತ್ತು ಫಸ್ಟೆಲ್ಲ, ಯಾಕಂದರೆ ಯಾವಾಗೂ ರೆಗ್ಯುಲರಾಗಿ ವಿಸಿಟ್ ಮಾಡ್ತಿದ್ರಿ ಬ್ಯಾಂಗ್ಳೂರಲ್ಲೇ ಸ್ಟೇ ಮಾಡಿರೋದ್ರಿಂದ. ನಮ್ಮ ಬರ್ಡೇ, ಆ್ಯನಿವರ್ಸರಿ ಈ ರೀತಿ ಯಾವುದೇ ಒಂದು ಅಕೇಶನ್ಸ್ ಇದ್ರೂ ನಾವು ಫಸ್ಟ್ ವಿಸಿಟ್ ಮಾಡ್ತಿದ್ದು ಬಂದು ಇಸ್ಕಾನ್ ಟೆಂಪಲ್ಲೇ. ಅದರಲ್ಲೂ ನಾನು ಸುನಿಲ್ ಫಸ್ಟ್ ನಾವು ವಿಸಿಟ್ ಮಾಡಿದ್ದು ಬ್ಯಾಂಗ್ಳೂರಿನಲ್ಲಿ ಇಸ್ಕಾನ್ ಟೆಂಪಲ್ ಆಗಿರೋದ್ರಿಂದ ಅದೊಂಥರ ಫೇವ್ರೆಟ್ ಸ್ಪಾಟ್ ಆಗಿತ್ತು ಒನ್ಸ್ ಅಪಾನ್ ಎ ಟೈಮಲ್ಲಿ ನನಗೆ. ಆಫ್ಟರ್ ಕೋವಿಡ್ ವಿ ಮೂವ್ ಟು ಬಂಗಾಪೇಟ್ಗೆ ಮೂವ್ ಆಗಿದ್ದರಿಂದ ಎಲ್ಲ ಆಪ್ಷನ್ಸು ಸಹ ನಮಗೆ ಒಂದು ಸ್ವಲ್ಪ ಚೇಂಜ್ ಆಗೋದಕ್ಕೆ ಬಂತು. ಅಷ್ಟೇ ಅಲ್ಲ, ಟೈಮ್ ಸಹ ಅಡ್ಜಸ್ಟ್ ಆಗ್ತಿದ್ದಿಲ್ಲ. ಇಸ್ಕಾನ್ಗೆ ಹೋಗ್ಬೇಕಾದ್ರೆ ಲೆಂತಿ ಡಿಸ್ಟೆನ್ಸ್ ಆಗ್ತಿತ್ತು, ಟ್ರಾಫಿಕ್ ಬೇರೆ ಜಾಮ್ ಜಾಸ್ತಿನೇ ಇರುತ್ತೆ ಆ ರೋಡಲ್ಲಿ. ಅದರಿಂದ ನಾವು ಸ್ಕಿಪ್ ಮಾಡ್ತಿದ್ರಿ ಆಪ್ಷನ್ಸ್ನ. ಅಷ್ಟೇ ಅಲ್ಲ, ನಾನು ಲಾಸ್ಟ್ ಟೈಮ್ ಒಂದ್ಸಲಿ ಫ್ರೀ ಮಾಡಿಕೊಂಡು ಲಕ್ಕೇಜ್ ಜೊತೆ ಸಹ ವಿಸಿಟ್ ಮಾಡಿದ್ದೆ. ಬಟ್ ಸ್ಟಿಲ್ ಮೊದಲಿನ ಥರ ಈಗ ಫೇವ್ರೆಟ್ ಸ್ಪಾಟ್ ಆಗ್ತಾ ಇದ್ದಿಲ್ಲ, ಯಾಕಂದರೆ ರೆಗ್ಯುಲರಾಗಿ ವಿಸಿಟ್ ಮಾಡುವಾಗ ಅದೊಂಥರ ಜೋಶ್ ಇತ್ತು. ಈಗ ಆಪ್ಷನ್ಸ್ ಚೇಂಜ್ ಆಗಿದೆ, ಲೈಫ್ ಮೂವ್ ಆನ್ ಆಗಿದೆ. ಅದೇ ರೀತಿ ಈ ಸಲ ಒಂದ್ಸಲಿ ಹೋಗಬೇಕು ಅಂತ ಟೈಮ್ ಮಾಡಿಕೊಂಡು ಬರ್ತಾ ಇದ್ದೀರಿ. ಸಮೃದ್ಧಿ ಜೊತೆ ಇದೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಟೆಂಪಲ್ ಕಡೆ ಬರ್ತಾ ಇರಬೇಕಾದ್ರೆ ನನಗೆ ಹಳೆ ಮೆಮೊರೀಸ್ ಎಲ್ಲನೂ ಫ್ಲ್ಯಾಶ್ ಆಗ್ತಾ ಇತ್ತು. ಈಗ ನಾವು ಪಾರ್ಕಿಂಗ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀರಿ. ಪಾರ್ಕಿಂಗ್ ಕಾರ್ಡ್ ಕೂಡ ತೊಗೊಂಡಿದ್ದೀರಿ. ಬಟ್ ಇಸ್ಕಾನಲ್ಲಿ ಏನಂದರೆ, ನೀವು ಪ್ರತಿ ಸಲ ವಿಸಿಟ್ ಮಾಡಿದಾಗ ತುಂಬಾ ಅಪ್ಡೇಟ್ಸ್ ಮಾಡ್ತಾನೆ ಇರ್ತಾರೆ. ವರ್ಷಕ್ಕೂ ಏನಾದರೂ ಒಂದು ಅಪ್ಡೇಟ್ ಮಾಡ್ತಾನೆ ಇರ್ತಾರೆ. ಈ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಕ್ಕೂ ಇವತ್ತಕ್ಕೂ 100% ಹೇಳ್ಬೋದು ಅಷ್ಟು ಚೇಂಜಸ್ ಆಗಿದೆ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಒಂದು 10-11 ಇಯರ್ಸ್ ಬ್ಯಾಕ್ ಅಂದ್ಕೊಳ್ತೀನಿ. ಆಮೇಲೆ ರೆಗ್ಯುಲರಾಗಿ ವಿಸಿಟ್ ಮಾಡ್ತಿದ್ದೆ. ಈಗ ಪಾರ್ಕಿಂಗ್ ಆಯಿತು, ಸ್ಲಿಪ್ಪರ್ಸ್ನ ಬಿಟ್ಟು ದೇವಸ್ಥಾನದ ಕಡೆ ಹೊರಡ್ತಾ ಇದ್ದೀರಿ. ಈಗ ತುಂಬ ಎಂಟ್ರೆನ್ಸ್ ಎಲ್ಲನೂ ತುಂಬ ಚೇಂಜ್ ಮಾಡಿದ್ದಾರೆ. ಬಟ್ ಸ್ಟಿಲ್ ತುಂಬ ವೆಲ್ ಮೇಂಟೈನ್ ಮಾಡ್ತಾರೆ ಇದನ್ನೆಲ್ಲ ಅಂತ. ಬಟ್ ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇದೆ, ನೋಡ್ತಾ ಇದ್ದೀರಲ್ವ. ಕ್ಯೂ ಸಹ ತುಂಬ ಇದೆ. ಫಸ್ಟೆಲ್ಲ ಇಷ್ಟು ಕ್ಯೂ ಇರ್ತಾ ಇದ್ದಿಲ್ಲ ನಾವು ವೀಕ್ ಡೇಸಲ್ಲಿ ಬಂದಾಗ. ಆದ್ರೂ ದರ್ಶನ ತುಂಬ ಚೆನ್ನಾಗಾಯಿತು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ನಿಮಗೆ ಬೇಕಾಗಿರೋ ಸ್ವೀಟ್ಸು, ಗಿಫ್ಟ್ ಐಟಮ್ಸು, ಇಲ್ಲ ಮನೆಗೆ ನೀವು ಶಾಪಿಂಗ್ ಮಾಡಬೇಕಾದ್ರೆ ಐಟಮ್ಸ್ ಎಲ್ಲ ಸಿಗುತ್ತೆ. ಈ ಟ್ರೀ ತುಂಬ ಇಷ್ಟ ನನಗೆ, ಪ್ರತಿ ಸಲ ಬಂದಾಗೂ ನೋಡ್ತೀನಿ. ಬಟ್ ಪ್ರತಿ ಸಲನೂ ನಾನು ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಈಗ ಏನಕ್ಕೆ ಅಂತ ಪೋಸ್ಟ್ಪೋನ್ ಮಾಡ್ತಾನೆ ಬರ್ತಿದ್ದೆ. ಇಲ್ಲಿ ನೀವು ತುಂಬ ಕೃಷ್ಣಂದು ಐಡಲ್ಸೇ ನೋಡ್ಬೋದು, ಕೃಷ್ಣನ್ ರಿಲೇಟೆಡ್ ಐಟಮ್ಸ್ನೇ ನೋಡ್ಬೋದು. ಹಾಗೆ ಇಸ್ಕಾನ್ ಲೋಗೋಸ್ ಸಹ ತುಂಬ ಅಪ್ಲೈ ಮಾಡಿರ್ತಾರೆ ಪ್ರತಿಯೊಂದು ಐಟಮ್ ಮೇಲೇನು. ಇದು ಬಂದು ಎಕೋ ಫ್ರೆಂಡ್ಲಿ ಪೆನ್ ಅಂತ, ನನಗಂತೂ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಈ ರೀತಿಯ ಐಟಮ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಗುತ್ತೆ, ಎಕೋ ಫ್ರೆಂಡ್ಲಿ ಐಟಮ್ಸ್ ಎಲ್ಲ. ಆಗಲೇ ಹೇಳ್ದೆ ಇಲ್ಲ, ಈ ಲಕ್ಟ್ರಿನ ಯಾವಾಗಲೂ ನಾನು ಪೋಸ್ಟ್ಪೋನ್ ಮಾಡ್ತಿದ್ದೆ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ ಅಂತ. ಈ ಸಲಿನೂ ಹಾಗೆ ಅನಿಸ್ತಿತ್ತು. ಬಟ್ ಸ್ಟಿಲ್ ಯಾಕೋ ಮನಸ್ಸಿಗೆ ಇಷ್ಟ ಆಯಿತು ಈ ಸಲ ತೊಗೊಳ್ಳೋಣ ಅಂತ, ಸೊ ತೊಗೋಬಿಟ್ಟೆ. ಹಾಗೆ ಇಲ್ಲಿ ಅನ್ನದಾನನೂ ಇರುತ್ತೆ, ಬಟ್ ಟೈಮಿಂಗ್ಸ್ ಇರುತ್ತೆ. ಯಾವಾಗೂ ರಶ್ ತುಂಬ ಆಗಿರೋದ್ರಿಂದ ನಾನು ಯಾವತ್ತೂ ಹೋಗಿಲ್ಲ, ಸೊ ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಬಟ್ ಇವರು ಡೊನೇಷನ್ ಏನು ಮಾಡ್ತಾರೆ ಟೆಂಪಲ್ಗೆ, ಅದನ್ನೆಲ್ಲ ಯಾವ ರೀತಿ ಯುಟಿಲೈಸ್ ಮಾಡಿಕೊಂಡು ಯಾರ್ಯಾರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಈ ಚಾಟ್ ಮೂಲಕ ನಮಗೆ ತಿಳಿಸ್ಕೊಡ್ತಿದ್ದಾರೆ ಇಲ್ಲಿ. ನಮ್ಮ ಶಾಪಿಂಗ್ ಎಲ್ಲನೂ ಮುಗೀತು, ದರ್ಶನ ತುಂಬ ಚೆನ್ನಾಗಾಯಿತು. ಈಗ ಪ್ರಸಾದ ನೋಡ್ತಾ ಇದ್ದೀರಲ್ಲ, ಪೊಂಗಲ್, ಬಿಸಿ ಬಿಸಿ ಪೊಂಗಲ್ ಸರ್ವ್ ಮಾಡ್ತಾರೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಬಂದು ಒಂದೆರಡು ಫೋಟೋಸ್ ಸಹ ಕ್ಲಿಕ್ ಮಾಡಿಕೊಂಡೆ ನನ್ನ ಲಕ್ಕೇಜ್ ಜೊತೆ. ಸಮೃದ್ಧಿ ಅಂತೂ ಡ್ಯಾಡಿ ಜೊತೆ ಬ್ಯುಸಿಯಾಗಿದ್ಲು. ಹಾಗೆ ನನಗೆ ಲಾಸ್ಟ್ ಟೈಮ್ ಕೂಡ ನನಗೆ ಫೋಟೋಸ್ ತೊಗೊಂಡಿದ್ದು ನೆನಪಾಯಿತು, ಇದು ಲಕ್ಕೇಜ್ ಜೊತೆ. ಹಾಗೆ ನನ್ನ ಒಂದು ಬರ್ಡೇ ಕೂಡ ವಿಸಿಟ್ ಮಾಡಿದ ಫೋಟೋ ಇತ್ತು. ಇದು ನನ್ನ ಬರ್ಡೇ ದಿನ ಇಸ್ಕಾನ್ಗೆ ವಿಸಿಟ್ ಮಾಡಿದ್ದು. ಇಸ್ಕಾನ್ನೆಲ್ಲ ನೋಡಿಕೊಂಡು ನಾವು ಹೊರಡಬೇಕಾದ್ರೆ ಇದು ಮ್ಯಾಂಗೋ ಸ್ಟ್ರೀಟ್ ಅಂತ, ಇಲ್ಲಿ ಎಲ್ಲ ಥರದ ಮ್ಯಾಂಗೋಸು ಸಿಗುತ್ತೆ. ಸ್ಟ್ರೀಟ್ ಫುಲ್ಲು ಮ್ಯಾಂಗೋಸ್ ಇರೋದ್ರಿಂದ ನಾವು ಹೋಗಿ ಪರ್ಚೇಸ್ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ರೀಚ್ ಆದ್ರಿ. ಈಗ ನಾವು ಮಾರ್ತಾಳಿಲಿರೋ ಡಿ-ಮಾರ್ಟ್ಗೆ ರೀಚ್ ಆಗಿದ್ದೀರಿ. ಫುಲ್ ಜೋಶಲ್ಲಿ ಎಂಟ್ರಿ ಕೊಡ್ತಾ ಇದ್ದೀರಿ. ಮಕ್ಕಳಿಗೆ ಫಸ್ಟೇ ವಾರ್ನ್ ಮಾಡಿದ್ದೀನಿ ಸೈಲೆಂಟಾಗಿರಬೇಕಲ್ಲಿ ಅಂತ. ಅವರು ತುಂಬಾ ಕೋಪ್ರೇಟ್ ಮಾಡಿದ್ರು. ಈಗ ಶಾಪಿಂಗ್ ಸಹ ಮುಗಿದಿದೆ, ನೋಡ್ತಾ ಇದ್ದೀರಲ್ಲ. ಮಕ್ಕಳು ತುಂಬ ಸೈಲೆಂಟಾಗಿರೋ ಥರ ಪೋಸ್ ಕೊಡ್ತಾ ಇದ್ದಾರೆ. ಮಕ್ಕಳ ಜೊತೆ ಶಾಪಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಮನೆ ಕಡೆ ಹೊರಡೋ ಟೈಮ್ ಆಯಿತು.
ಮನೆಗೆ ಬಂದ ತಕ್ಷಣ ನಾನು ಮಾಡಿದ ಮೊದಲನೇ ಕೆಲಸ ಏನು ಗೊತ್ತಾ, ನಾವು ತೊಗೊಂಡಿದ್ರಲ್ವ ಲಕ್ ಟ್ರೀ ಹಾಗೆ ವಿತ್ ಬೆಣ್ಣೆ ಕೃಷ್ಣ, ಅದನ್ನು ಎಲ್ಲಿಟ್ಟರೆ ಚೆನ್ನಾಗಿರುತ್ತೆ ಅಂತ ಪ್ಲೇಸ್ ಹುಡುಕಿ ನಮ್ಮ ಮನೆಯಲ್ಲಿ ನಾನು ಅದನ್ನು ಸೆಟ್ ಮಾಡಿದೆ. ನನಗಂತೂ ಅದನ್ನು ನೋಡ್ತಿದ್ರೆ ತುಂಬ ಖುಷಿ ಆಗ್ತಿತ್ತು. ಎಷ್ಟು ವರ್ಷಗಳಿಂದ ತಗೋಬೇಕು ಅಂದ್ಕೊಂಡಿದ್ದೆ, ಬಟ್ ಈ ಸಲ ತಗೊಬಂದಿದ್ದೀನಿ ಅಂತ. ಇದಾಗಿತ್ತು ನಮ್ಮ ಇವತ್ತಿನ ದಿನ. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್ ಬಾಯ್.